ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಗಂಗರ ಕಾಲದಿಂದಲೂ ಅಸ್ತಿತ್ವವನ್ನು ಹೊಂದಿರುವ ಗಂಗರ ಎರಡನೇ ರಾಜಧಾನಿ ಮಾನ್ಯಪುರ ಮಣ್ಣೆ ಇರುವ ಉತ್ತರ ಮತ್ತು ಪಶ್ಚಿಮದ ಕರ್ನಾಟಕದ ಹೆಬ್ಬಾಗಿಲಾಗಿ ಬೆಂಗಳೂರು ಮಂಗಳೂರು ಮತ್ತು ಬೆಂಗಳೂರು ಪುಣೆ ಎರಡು ರಾಷ್ಟ್ರೀಯ ಹೆದ್ದಾರಿಗಳ ಕೂಡುದಾಣವಾಗಿ ನಾಲ್ಕು ದಿಕ್ಕಿನಲ್ಲಿಯೂ ನಾಲ್ಕು ರೀತಿ ಗೋಚರವಾಗಿರುವ ಕಕುತ್ಗಿರಿ ಪ್ರಸಿದ್ಧವಾದ ಪವಾಡ ಐತಿಹಾಸಿಕ ಕ್ಷೇತ್ರವಾಗಿರುವ ದಕ್ಷಿಣ ಕಾಶಿ ಎಂದ ಪ್ರಸಿದ್ಧವಾಗಿರುವ ಶಿವಗಂಗೆ ಇರುವ ಬೈಲಾಂಜನೇಯನ ಅಭಯ ಆಶೀರ್ವಾದ ಪಡೆದು ಮಹಿಮೆಯನ್ನು ತೋರಿರುವ ರಂಗನ ಆವಾಸ ಸ್ಥಾನವಾಗಿ ಕೃಷಿ ಕೈಗಾರಿಕೆ ಮತ್ತು ಪ್ರಮುಖವೇ ಆಗಿರುವ ನೆಲಮಂಗಲದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವ ದಿನವನ್ನು ಸಾಕ್ಷೀಕರಿಸಲು ಆಗಮಿಸಿರುವ ಸಮಸ್ತ ಗಣ್ಯಮಾನ್ಯರಿಗೆ, ಅಧಿಕಾರಿ ವರ್ಗದವರಿಗೆ, ಜನಪ್ರತಿನಿಧಿಗಳಿಗೆ, ಸಾರ್ವಜನಿಕರಿಗೆ ಸರ್ವರಿಗೂ ಹೃದಯಪೂರ್ವಕ ನಮನಗಳು. ಬೆಂಗಳೂರಿನ ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ 68 ಗ್ರಾಮಗಳನ್ನು ನೆಲಮಂಗಲ ತಾಲೂಕಿಗೆ ಸೇರಿಸಲು ಸೆಪ್ಟೆಂಬರ್ 9, 2025 ಕರಡು ಅಧಿಸೂಚನೆ ಹೊರಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಂಗಸ್ವಾಮಿ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿರುವ ಹೋಬಳಿ ಕೇಂದ್ರವಾಗಿದೆ. ಸೋಲೂರು ಭಾಗವು ನಮ್ಮ ಕರ್ನಾಟಕಕ್ಕೆ ಹಾಗೂ ದೇಶಕ್ಕೆ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳನ್ನ ನೀಡಿದಂತಹ ಪವಿತ್ರ ಭೂಮಿಯಾಗಿದೆ. ಈ ಸೋಲೂರು ಹೋಬಳಿ ನೆಲಮಂಗಲ ತಾಲೂಕು ಹಾಗೂ ನೆಲಮಂಗಲ ವಿಧಾನಸಭೆ ಎರಡೂ ಸಹ ಅಕ್ಷರಶಃ ಒಂದೇ ಅರ್ಥವನ್ನು ಪಡೆದುಕೊಳ್ಳುವ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಹೋಬಳಿಯ ಎಲ್ಲ 68 ಗ್ರಾಮಗಳ ಜನರ ಕನಸು ನನಸಾಗಿದೆ. ಇದೀಗ ಸೋಲೂರು ಹೋಬಳಿಯ ದಾಖಲೆಗಳು ನೆಲಮಂಗಲ ತಾಲೂಕಿಗೆ ಹಸ್ತಾಂತರವಾಗುವುದರ ಮೂಲಕ ಐತಿಹಾಸಿಕ ಮುನ್ನುಡಿಯನ್ನ ಬರೆದಿದ್ದಾರೆ. ಈ ಒಂದು ಐತಿಹಾಸಿಕ ಘಟನೆಗೆ ಎಲ್ಲರೂ ಸಾಕ್ಷೀಭೂತರಾಗಿರೋದೇ ಒಂದು ಅಭೂತಪೂರ್ವ ಆನಂದ ಅಂತ ಹೇಳ್ತಾ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಈ ಹಸ್ತಾಂತರವನ್ನ ಸಾಕ್ಷೀಕರಿಸಬೇಕು ಅಂತ ಹೇಳಿ ಹೃದಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಕ್ಷಣ ಇದು. ವರ್ಷಗಳ ಸೋಲೂರು ಜನತೆಯ ಕನಸು ನನಸಾಗಿದೆ ಇರುತ್ತಿತ್ತು. ಆದರೆ ಅದನ್ನು ಸಾಕಾರಗೊಳಿಸಲು ಭಗೀರಥ ಪ್ರಯತ್ನ ನಡೆಸಿ ಯಶಸ್ವಿಯಾಗಿರುವುದು ನುಡಿದಂತೆ ನಡೆದಿರುವವರು ಜನಮೆಚ್ಚಿದ ಜನಸ್ಪಂದಿತ ಶಾಸಕರಾದಂತಹ ಶ್ರೀಯುತ ಎನ್ ಶ್ರೀನಿವಾಸರವರು.
ನಿಮ್ಮ ಈ ಒಂದು ಸಾಧನೆಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ದಯವಿಟ್ಟು ಸರ್. ಎಲ್ಲರಿಗೂ ನಮಸ್ಕಾರ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಾ ಇದ್ದಂತಹ ಮಾಗಡಿ ತಾಲೂಕಿನ ತಾಲೂಕು ಆಡಳಿತಕ್ಕೆ ಒಳಪಟ್ಟು ರಾಮನಗರ ಜಿಲ್ಲೆ, ಇವತ್ತಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಡಳಿತದ ವ್ಯಾಪ್ತಿಗೆ ಒಳಪಟ್ಟಿದ್ದಂತಹ ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಯಾದಂಥ ಸಂದರ್ಭದಲ್ಲಿ ಅಧಿಕಾರ ಮತ್ತು ಆಡಳಿತಾತ್ಮಕವಾಗಿ ಎಲ್ಲ ಕಡತಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು, ನೆಲಮಂಗಲ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ನನಗೆ ಮತ್ತು ನನ್ನ ಕ್ಷೇತ್ರದ ಜನತೆಗೆ ಸಹಕಾರವನ್ನು ಕೊಡ್ತಾ ಇರತಕ್ಕಂಥ KH ಮುನಿಯಪ್ಪ ಸಾಹೇಬ್ರೆ, ಇದರ ಜೊತೆಯಲ್ಲಿ ಅವರ ಇಲಾಖೆಯ ಸಂಬಂಧಪಟ್ಟಂತ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾನು ಅವರ ಗಮನಕ್ಕೆ ತಂದಾಗ ತುರ್ತಾಗಿ ನನಗೆ ಸ್ಪಂದಿಸಿ, ಅದು ಹಲವಾರು ರೀತಿ, ಅದು ಸೋಲೂರು ಹೋಬಳಿಯಿಂದಲೇ ರಾಮಲಿಂಗಾರೆಡ್ಡಿಯವರ ಸಹಕಾರ ಪ್ರಾರಂಭ ಆಯಿತು. ಇವತ್ತು ಸೋಲೂರು ಹೋಬಳಿಯ ಕೇಂದ್ರ ಸ್ಥಾನದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಕ್ಕಂಥ ಯಾವುದೇ KSRTC ಬಸ್ಗಳು ಕೇವಲ ಬೆರಳಿಕೆಯಷ್ಟು ಮಾತ್ರ ಹೆದ್ದಾರಿಯಲ್ಲಿ ನಿಂತು ಹೋಗ್ತಾ ಇದ್ದವು. ಅಂಥ ಸಂದರ್ಭದಲ್ಲಿ ನಾನು ಅಧಿವೇಶನದಲ್ಲಿ ಗಮನ ಸೆಳೆಯುವ ಸೂಚನೆಯನ್ನು ಹಾಕಿದಾಗ ಸೋಲೂರಿನ ಮುಖಾಂತರ ಯಾವೆಲ್ಲ KSRTC ಬಸ್ಗಳು ಎಕ್ಸ್ಪ್ರೆಸ್ ಅನ್ನು ಹೊರತುಪಡಿಸಿ, ರಾಜಹಂಸವನ್ನು ಹೊರತುಪಡಿಸಿ ಉಳಿದ ಎಲ್ಲ ಬಸ್ಸುಗಳನ್ನು ಸೋಲೂರು ಹೋಬಳಿಯ ಬಸ್ ನಿಲ್ದಾಣದ ಒಳಗಡೆ ಬಂದು ಹೋಗಬೇಕು, ಎಲ್ಲ ಬಸ್ಸುಗಳು ಸ್ಟಾಪನ್ನು ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿ ಸ್ಥಳಕ್ಕೆ CTM ಅನ್ನು ಕರೆಸುವ ಮುಖೇನ ಸೋಲೂರು ಹೋಬಳಿಯ ಬಹು ವರ್ಷಗಳ ಸಮಸ್ಯೆಗೆ ಸ್ಪಂದಿಸಿದಂಥ ಮಹಾನ್ ನಾಯಕರು. ಸುಮಾರು 7-8 ವರ್ಷಗಳ ಹಿಂದೆ ನೆಲಮಂಗಲ ಬಸ್ ಸ್ಟಾಪು ಅವ್ರ ಕಾಲದಲ್ಲೇ ಮಂಜೂರಾಗಿತ್ತು, ಕೆಲಸ ಪ್ರಾರಂಭವಾಗಿ ನಿಂತೋಗಿತ್ತು BJP ಸರ್ಕಾರದಲ್ಲಿ. ಅದಕ್ಕೆ ನನ್ನ ಮನವಿಯ ಮೇರೆಗೆ ಮತ್ತೆ ಚಾಲನೆಯನ್ನು ಕೊಟ್ಟಂತ ಧೀಮಂತ ನಾಯಕರು. ಇದರ ಜೊತೆಯಲ್ಲಿ ಸೋಲೂರು ಹೋಬಳಿ ಏನಾದರೂ ಇವತ್ತು ಮಾಗಡಿ ತಾಲೂಕಿಂದ ಬೇರ್ಪಟ್ಟು ನೆಲಮಂಗಲ ತಾಲೂಕಿಗೆ ಇವತ್ತು ಸೇರ್ಪಡೆಯಾಗಿ ನಾವು ನೀವೆಲ್ಲರೂ ಸೇರಿ ಅಂತ ಒಂದು ಐತಿಹಾಸಿಕ ಕ್ಷಣದ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದೀವಿ, ಆ ಫೈಲ್ಗೆ ಮೊದಲನೇ ಬಹಳ ಧನಾತ್ಮಕವಾಗಿ ಮುನ್ನುಡಿಯದಂತ ಬರೆದಂಥವರು ಸೋಲೂರು ಹೋಬಳಿ ಜನ. ತಾಲೂಕು ಆಡಳಿತ ನೆಲಮಂಗಲ ತಾಲೂಕು ಆಡಳಿತ ಮಾಗಡಿ ತಾಲೂಕು ವಿಧಾನಸಭಾ ಕ್ಷೇತ್ರ ನೆಲಮಂಗಲಕ್ಕೂ ಒಳಪಟ್ಟಿರೋದ್ರಿಂದ ಆಡಳಿತಾತ್ಮಕವಾಗಿ ಸ್ವಲ್ಪ ಸಮಸ್ಯೆ ಇದೆ, ಜನತೆಗೆ ತೊಂದರೆ ಆಗ್ತಾ ಇದೆ. ಮಾಗಡಿ ತಾಲೂಕಿನಿಂದ ಸೋಲೂರು ಬೇರ್ಪಟ್ಟು ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಆದರೆ ಜನತೆಗೆ ಅನುಕೂಲ ಆಗ್ತದೆ. ಇದು ಆದಷ್ಟು ಬೇಗ ಸೇರ್ಪಡೆ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಮುಂದೆ ಕಡತವನ್ನು ಮಂಡಿಸಿ ಪ್ರಸ್ತಾವನೆಯನ್ನು ತರುವುದು ಅಂತ ಬರೆದ ಫೈಲ್ ಮೇಲೆ ಮೊದಲಿಗೆ ಯಾರಾದರೂ ಪಾಸಿಟಿವ್ ಆಗಿ ಬರೆದಂತ ಮಂತ್ರಿಗಳು ಇದ್ರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು. ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಕರೆಯನ್ನು ಮಾಡಿ, ಯಶವಂತರವರೇ ಇದು ಬಹಳ ಅವಶ್ಯಕತೆ ಐತೆ, ಪಾಸಿಟಿವ್ ಆಗಿ ನೀವು ಫೈಲನ್ನು ಕಳಿಸಿ ಅಂದರು. ಅವತ್ತು ಕಳಿಸಿದಂಥ ಫೈಲು ಇವತ್ತು ಅಪ್ರೂವ್ ಆಗಿ ನಮಗೆ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಆಗಿದೆ ಅಂತ ಸಹಕಾರ ಕೊಟ್ಟಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ವೇದಿಕೆ ಮೇಲಿದ್ದಾರೆ. ಗಣ ಉಪಸ್ಥಿತಿಯಲ್ಲಿ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ನಾನು ಮತ್ತೆ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆ, ವಿಶೇಷವಾಗಿ ಸೋಲೂರು ಹೋಬಳಿಯ ಜನತೆ ಅವರನ್ನು ಸದಾ ಸ್ಮರಿಸ್ತಾ ಇಂಥ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ನಮ್ಮ ಚುನಾವಣೆಗೆ ನಿಂತ ಸ್ಪರ್ಧೆ ಮಾಡಿದಂಥ ಸಂದರ್ಭ, ಸೋಲೂರು ಹೋಬಳಿಯ ಯಾವ ಗ್ರಾಮಕ್ಕೆ ಹೋದರೂ ಸಹ ವಿಶೇಷವಾಗಿ ವಿದ್ಯಾವಂತ ಯುವಕರು, ಸ್ತ್ರೀಶಕ್ತಿ ಸಂಘಟನೆಯ ಮುಖಂಡರುಗಳು, ರೈತರು ನನಗೆ ಎರಡೇ ವಿಚಾರ ಕೇಳ್ತಾ ಇದ್ದಿದ್ದು. ನಮ್ಮ ಸೋಲೂರು ಹೋಬಳಿ ಅತಂತ್ರವಾಗಿದೆ, ಮಾಗಡಿ ತಾಲೂಕಿಗೆ ಹೋದ್ರೆ ನಮ್ಮ ಕೆಲಸ ಕಾರ್ಯಗಳು ಆಗೋದಿಲ್ಲ,
ಅಲ್ಲಿನ ಶಾಸಕರು ಬೇರೆ, ನೀವು ಇಲ್ಲಿ ನೆಲಮಂಗಲದ ಶಾಸಕರು ಬೇರೆ. ಇಲ್ಲ ಸೋಲೂರನ್ನ ಮಾಗಡಿಗೆ ಬಿಟ್ಬಿಡಿ, ಇಲ್ಲ ನೆಲಮಂಗಲಕ್ಕೆ ಸೇರಿಸ್ಕೊಳ್ಳಿ. ಇವೆರಡೇ ಅವರು ಕಂಡೀಷನ್ ಕೇಳಿದ್ದು. ಎಲ್ಲ ಅಭಿವೃದ್ಧಿ, ಇನ್ನೊಂದು ಎಲ್ಲ ಎರಡನೇ ವಿಚಾರ. ನನಗೂ ಸಹ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿತ್ತು. ಅಷ್ಟೇ ಇಷ್ಟು ನನಗೇನು ಹೆಚ್ಚಿಗೆ ಅನುಭವ ಇರಲಿಲ್ಲ. ಅವತ್ತು ಮುಂದೆ ನಮ್ಮ ಸರ್ಕಾರ ಬರುತ್ತೆ, ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಸಹಕಾರವನ್ನು ಕೊಡ್ತಾರೆ. ನನಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನನ್ನು ಶಾಸಕನಾಗಿ ಮಾಡಿದ್ರೆ ಸೋಲೂರು ಹೋಬಳಿಯನ್ನ ನೆಲಮಂಗಲಕ್ಕೆ ಸೇರಿಸ್ತೀನಿ ಅಂತ ಬಹಳ ಉತ್ಸಾಹದಿಂದ ಅವತ್ತು ಮಾತನ್ನ ಕೊಟ್ಟೆ. ಎಲ್ಲ ಹೋಬಳಿಯ ಎಲ್ಲ ಗ್ರಾಮಗಳಲ್ಲೂ ನಾನು ಚುನಾವಣಾ ಭಾಷಣವನ್ನ ಮಾಡಿದೆ. ಚುನಾವಣೆ ಭಾಷಣವನ್ನ ಮಾಡಿದಂತ ಸಂದರ್ಭದಲ್ಲಿ ಕೆಲವರು ಮಾತಾಡ್ಕೊಂಡ್ರು, ಯಾರ ಕೈಲೂ ಮಾಡೋಕ್ಕಾಗ್ಲಿಲ್ಲ, ಇವರು ಮಾಡ್ಬಿಡ್ತಾರ ಅಂತ ಹೇಳಿ. ನಾನು ಶಾಸಕನಾದ್ಮೇಲೂ ಮಾತಾಡ್ಕೊಂಡು ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಉದ್ದೇಶ ಒಂದೇ ಆಗಿತ್ತು, ನನಗೆ ವಿಶ್ವಾಸ ಇತ್ತು. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು, ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತೆ ಮುನಿಯಪ್ಪನವರು. ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಸೋಲೂರಿನ ಇತಿಹಾಸದಲ್ಲಿ ಸೋಲೂರು ಹೋಬಳಿ ಕೇಂದ್ರಕ್ಕೆ ಬಂದು, ಕೇಂದ್ರ ಸ್ಥಾನಕ್ಕೆ ಬಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು. ಅದು ಸೋಲೂರು ಹೋಬಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದು ನಿಜವಾಗೂ ನನಗೆ ಮತ್ತು ಸೋಲೂರು ಜನತೆಗೆ ಅನುಕೂಲ ಆಯಿತು. ಅವತ್ತೇ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಅರ್ಥ ಆಗಿದ್ದು, ಇಲ್ಲಿ ಸಮಸ್ಯೆ ಜಾಸ್ತಿ ಇದೆ, ಮಾಗಡಿ ತಾಲೂಕು ಆಡಳಿತ ಸೋಲೂರಿಗೆ ಹೆಚ್ಚಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಆದಷ್ಟು ಬೇಗ ನೆಲಮಂಗಲಕ್ಕೆ ಸೇರ್ಪಡೆ ಆಗಬೇಕು. ಇದು ನೀನು ಕೇಳ್ತಾ ಇರೋದು ಸರಿಯಾಗಿದೆ, ನ್ಯಾಯಯುತವಾಗಿದೆ ಅಂತ ಅವತ್ತು ಕಾರ್ನಲ್ಲಿ ನನಗೆ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿದ್ರು. ಸರ್, ನಿಮ್ಮ ಆಶೀರ್ವಾದ ಇರಲಿ ಸರ್, ಮುಖ್ಯಮಂತ್ರಿಗಳ ಹತ್ರ ಸಂಪುಟದಲ್ಲಿ ತಂದು ಅನುಮೋದನೆ ಮಾಡಿಸ್ಲಿಕ್ಕೆ ಅಂತ ಅಂದ್ರು. ನಾನೇ ಹೇಳ್ತೀನಿ, ಆದಷ್ಟು ಬೇಗ ಕೆಲಸವನ್ನು ಮಾಡು ಅಂತ ನನಗೆ ಅವತ್ತು ಆದೇಶವನ್ನು ರಾಮಲಿಂಗಾರೆಡ್ಡಿ ಸಾಹೇಬರು ಕೊಟ್ಟರು. ಅವತ್ತು ಮುಖ್ಯಮಂತ್ರಿಗಳು ನನ್ನ ಪತ್ರದ ಮೇಲೆ ಕೂಡಲೇ ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಲಿಕ್ಕೆ ಪ್ರಸ್ತಾವನೆಯೊಂದಿಗೆ ಕಡತವನ್ನ ಸಂಪುಟದ ಮುಂದೆ ತೋರಿದ್ರು ಅಂತ ಬರೆದ್ರು. ಆ ಬರೆದಂತ ಸಂದರ್ಭದಲ್ಲಿ ಅವತ್ತಿಂದ ಹೋರಾಟ ಪ್ರಾರಂಭ ಆಯಿತು. ಅವತ್ತು ನನ್ನ ನಿರಂತರ ಪ್ರಯತ್ನ ಮುಂದುವರಿಯಿತು. ಇಷ್ಟು ವರ್ಷ ಸೋಲಿನ ಜನತೆಗೆ ಯಾಮಾರಿಸ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳು, ಮಾಜಿ ಶಾಸಕರು ಅವತ್ತು ಎದ್ದುಬಿಟ್ರು. ದಿನ ಇಷ್ಟು ವರ್ಷ 47 ವರ್ಷ ನಿದ್ದೆಯಲ್ಲಿದ್ರು, ಅವತ್ತು ಎದ್ದುಬಿಟ್ರು. ನಾನು ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಬರೆಸಿ ಫೈಲ್ ಪುಟಪ್ ಮಾಡಿಸಿದ್ರೆ ಒಂದು ಯಾವುದೋ ಲೆಟರ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕೆ ಶುರು ಮಾಡೋರು. ಜನತೆಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದು ಯಾವುದಕ್ಕೂ ಜನ ಆಸ್ಪದವನ್ನ ಕೊಡಲಿಲ್ಲ. ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ರು 2 ಸಾರಿ. ನೆಲಮಂಗಲದ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ರು ಕೇವಲ ಭಾಷಣದಲ್ಲಿ. ಇಂದಿನ ಶಾಸಕರು 15 ತಿಂಗಳು ಅವರ ಸರ್ಕಾರ ಇತ್ತು. ಸೋಲೂರು ಹೋಬಳಿ ಜನತೆಗೆ ಮಾತನ್ನ ಕೊಟ್ಟಿದ್ದೆ ಈಡೇರಿಸಲಿಕ್ಕೆ ಆಗಲಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇತ್ತು, 3.5 ವರ್ಷಗಳ ಕಾಲ ಯಡಿಯೂರಪ್ಪನವರಿದ್ರು. ಯಡಿಯೂರಪ್ಪನವ್ರಿಗೂ ಪ್ರೀತಿ ನೆಲಮಂಗಲದ ಮೇಲೆ ಬರೋ ಭಾಷಣದಲ್ಲಿ, ಬೊಮ್ಮಾಯಿಯವ್ರಿಗೂ ಪ್ರೀತಿ ಬರೋ ಭಾಷಣದಲ್ಲಿ, ಸುಧಾಕರ್ ಅವ್ರಿಗೂ ಪ್ರೀತಿ ಬರೋ ಭಾಷಣದಲ್ಲಿ. ಅವರೇ ಉಸ್ತುವಾರಿ ಸಚಿವರಾಗಿದ್ರು. ಸೋಲೂರು ಜನಕ್ಕೆ ನ್ಯಾಯವನ್ನ ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಸೋಲೂರು ಜನತೆಗೆ, ಸೋಲೂರಿನ ಸಾರ್ವಜನಿಕರಿಗೆ, ರೈತರಿಗೆ 47 ವರ್ಷಗಳಿಂದ ಅವರು ಅನುಭವಿಸ್ತಾ ಇದ್ದಂತ ಸಂಕಷ್ಟಕ್ಕೆ, ಅವರ ನೋವು ನಲಿವಿಗೆ ಸ್ಪಂದಿಸಿದಂತ ಸರ್ಕಾರ ಯಾವುದಾದ್ರೂ ಇದ್ರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ, ರಾಮಲಿಂಗಾರೆಡ್ಡಿ ಅವರ ಮತ್ತೆ ಮುನಿಯಪ್ಪನವರ ಆಶೀರ್ವಾದದಿಂದ ಇವತ್ತೇನು ಸೋಲೂರು ಹೋಬಳಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಆಗಿದೆ. ಇದರ ಶ್ರೇಯಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ, ನಿಮ್ಮೆಲ್ಲರ ಸೇವಕನಾಗಿರ್ತಕ್ಕಂಥ ಶ್ರೀನಿವಾಸ್ ಅವರ ನಿರಂತರ ಪ್ರಯತ್ನಕ್ಕೆ ಸಿಕ್ಕಿತ್ತು ಅಂತಕ್ಕಂಥದನ್ನ ಇವತ್ತು ವೇದಿಕೆಯಲ್ಲಿ ಇರಬೇಕಾಗ್ತದೆ. ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಣ್ಣ ಅವರು ಸೋಲೂರಿನ ಮೇಲೆ ಬಹಳ ಭಾವನಾತ್ಮಕವಾದಂಥ ಸಂಬಂಧನ ಹೊಂದಿ ಇದನ್ನಾಗೋದು ಬೇಡ ಅಂತ ಹೇಳಿ ಬಹಳ ರೀತಿಯ ವಿರೋಧ ಅನ್ನಲ್ಲ, ಅದು ಅವರು ಸೋಲೂರು ಭಾಗದ ಜನತೆ ಮೇಲೆ ಇಟ್ಟಿದ್ದಂಥ ಒಂದು ಭಾವನಾತ್ಮಕವಾದಂಥ ಭಾವನೆ. ಸುಮಾರು 1-1.5 ವರ್ಷಗಳ ಕಾಲ ಇದು ಸೇರೋದು ಬೇಡ ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡಿದ್ರು. ಅದು ತಪ್ಪೇನಲ್ಲ, ನಾನು ಹೆಂಗ್ ಬೇಕು ಅಂತ ಅವರು ಸೋಲೂರಿನ
ಬೇಕು ನನ್ನಲ್ಲೇ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರು. ಪಾಪ ಅವ್ರ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡ್ಬಿಟ್ರು, ದುಡ್ಡು ತಗೊಂಡು ಬಾಲಕೃಷ್ಣ ಬಿಟ್ಕೊಟ್ಬಿಟ್ರು ಅಂತ. ಏನ್ ನ್ಯಾಯ ಏನ್ರಿ ಇದು? ಮಾಗಡಿ ತಾಲೂಕಲ್ಲಿ ಬಾಲಣ್ಣನ ಬಗ್ಗೆ ಮಾತಾಡಿದ್ದು, ಬಾಲಣ್ಣನ ಅಂತ ಸ್ಥಿತಿ ಬಂದೈತೇನ್ರಿ? ಸೋಲೂರು ಹೋಗ್ಲಿನ್ ಬಿಟ್ಕೊಟ್ಬಿಟ್ಟು ದುಡ್ಡು ಇಸ್ಕೊಳ್ಳೋ ಅಂತ ಪರಿಸ್ಥಿತಿ. ಮಾತನಾಡ್ಬೇಕಾದ್ರೆ ತೂಕ ಇರಬೇಕು. ಭಗವಂತ ನಾಲ್ಗೆ ಕೊಟ್ಟವನೆ ಅಂತ ಏನೆಲ್ಲ ಮಾತಾಡಬಾರ್ದು. ಅವರು ಭಾವನಾತ್ಮಕವಾದಂತ ಸಂದರ್ಭದಲ್ಲಿ ಇರಬೇಕು ಅಂತ ಹೇಳಿ 1.5 ವರ್ಷಗಳ ಕಾಲ, 1.5 ವರ್ಷದ ಹಿಂದೆನೇ ಇದಾಗಬೇಕಾಗಿತ್ತು. ಬಾಲಣ್ಣವರು ಮಾಗಡಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅವ್ರು ರಾಜಕೀಯ ಬೇಳೆ ಬಯಸ್ಕೊಳ್ಳೋಕೆ ಬಾಲಣ್ಣವ್ರ ಬಗ್ಗೆ ಆರೋಪ ಮಾಡಿದ್ರು. ಇವತ್ತು ಈ ವೇದಿಕೆಯಲ್ಲಿ ಹೇಳ್ತಾ ಇದೆ, ಬಾಲಣ್ಣವ್ರಿಗೆ ಸೋಲೂರು ಹೋಬಳಿಯನ್ನ ಕೊನೆ ಗಳಿಗೆವರೆಗೂ ನೆಲಮಂಗಲ ತಾಲೂಕಿಗೆ ಸೇರ್ಸಕ್ಕೆ ಇಷ್ಟ ಇರಲಿಲ್ಲ. ನಾನು ಹೆಚ್ಚಿನ ರೀತಿಯ ಒತ್ತಡವನ್ನು ತಂದಿದ್ದರಿಂದ ಬಾಲಣ್ಣ ವಿಧಿ ಇಲ್ಲದೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತದೆ, ಸೋಲೂರು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಇವತ್ತು ನನ್ನಿಂದ ಬಾಲಣ್ಣರು ಸಹ ರಾಜಕೀಯವಾಗಿ ಟೀಕೆ ಮಾಡಿಸ್ಕೋಬೇಕಾದಂಥ ಸಂದರ್ಭವನ್ನ ತಂದುಕೊಂಡ್ರು. ಆದರೆ ಇದಕ್ಕೆ ಯಾವುದೇ ರೀತಿಯ ಬಾಲಣ್ಣನ ಮನಸ್ಸಿಗೆ ಅವತ್ತಿನ ಸಂದರ್ಭದಲ್ಲಿ ನೋವಾಯಿತು. ನಾನು ಈ ವೇದಿಕೆ ಮೇಲೆ ಬಾಲಣ್ಣನಿಗೆ ಕ್ಷಮೆ ಕೇಳ್ತೇನೆ. ನೀವು ಸೋಲೂರು ಹೋಬಳಿಯ ಜನತೆಯ ಬಗ್ಗೆ ಇತ್ತಂತಹ ವಿಶ್ವಾಸ, ಅಭಿಮಾನಕ್ಕೆ ನಾನು ಯಾವತ್ತೂ ನಿಮ್ಗೆ ಅಭಾರಿಯಾಗಿರ್ತೇನೆ. ಬೇರೆ ಯಾವುದೇ ರಾಜಕೀಯ ಟೀಕೆಯನ್ನ ಮಾಡಲಿಕ್ಕೆ ನೀವು ಮಾಡಿದ್ದಕ್ಕೆ ತಲೆ ಕೆಡಿಸ್ಕೋಬಾರದು. ನನ್ನ ವಿಧಾನಸಭಾ ಕ್ಷೇತ್ರದ ಜನತೆ ಯಾವತ್ತೂ ನಿಮಗೆ ಋಣಿಯಾಗಿರ್ತಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ನಿಮಗೆ ನನ್ನನ್ನು ಸೇರಿದಂಗೆ ಋಣಿಯಾಗಿರ್ತೀವಿ. ನಿಮ್ಮನ್ನು ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಸಹ ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಹಲವಾರು ಬಾರಿ ನಮ್ಮ ಬಾಲಣ್ಣ ಅವರಿಗೆ ವಿನಂತಿಯನ್ನ ಮಾಡಿ, ಶ್ರೀನಿವಾಸ್ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಸೋಲೂರಲ್ಲಿ ಇರೋದು ಬೇಡ, ಕ್ಷೇತ್ರದ ವ್ಯಾಪ್ತಿಗಿರ್ತಕ್ಕಂಥ ಹೋಬಳಿಯಲ್ಲಿ ಬಂದ್ಬಿಡ್ಲಿ, ಅನುಕೂಲ ಆಗ್ತದೆ ಅಂತ ಹೇಳಿ ಬಾಲಣ್ಣ ಅವ್ರನ್ನ ಅವರು ಸಹ ಕನ್ವಿನ್ಸ್ ಮಾಡಲಿಕ್ಕೆ ಹಲವಾರು ರೀತಿಯ ಪ್ರಯತ್ನವನ್ನು ಪಟ್ಟು ಇವತ್ತು ಸಫಲರಾದರು. ಇನ್ನು ಮುಖ್ಯಮಂತ್ರಿಗಳು ಏನವತ್ತು ಕಡತ ಮೇಲೆ ಬಂದು ಬರೆದಿತ್ತು ಅದನ್ನು ಸಚಿವ ಸಂಪುಟದ ಮುಂದೆ ತಂದು, ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು, ವಿಶೇಷವಾಗಿ ಮುನಿಯಪ್ಪ ಸಾಹೇಬರು, ನನ್ನ ಉಸ್ತುವಾರಿ ವ್ಯಾಪ್ತಿ ಒಳಪಡ್ತದೆ, ಆ ಜಿಲ್ಲೆಗೆ ಕೇವಲ 3 ಹೋಬಳಿ ಹೊಂದಿದೆ ನೆಲಮಂಗಲ ತಾಲೂಕು, ಇನ್ನೊಂದು ಹೋಬಳಿ ಸೇರ್ತಕ್ಕಂಥದ್ದು ಸೂಕ್ತ, ಶ್ರೀನಿವಾಸ್ ಕೇಳ್ತಾ ಇರ್ತಕ್ಕಂಥದ್ದು ಸೂಕ್ತ, ಇದು ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಆಗಬೇಕು, ಯಾವುದೇ ಅಡೆತಡೆ ಇಲ್ಲದೆ ಅಂತ ಹೇಳಿ ಸಂಪುಟದಲ್ಲಿ ಚರ್ಚೆಯನ್ನ ಮಾಡಿ ಅದಕ್ಕೆ ಅನುಮೋದನೆ ಕೊಡಿಸಲಿಕ್ಕೆ ಅವತ್ತಿನ ದಿನದಲ್ಲಿ ಸಾಕ್ಷಿಯಾಗಿದ್ದಾರೆ ಮುನಿಯಪ್ಪ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು. ಇವರಿಬ್ಬರಿಗೂ ನಾನು ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಮತ್ತು ಸೋಲೂರು ಹೋಬಳಿಯ ಎಲ್ಲ ಮಹಾಜನತೆಯ ಪರವಾಗಿ ನಾನು ತುಂಬೂರಿದ ತಮ್ಮ ಪಾದಗಳಿಗೆ ಅಭಿನಂದನೆಗಳನ್ನ ಮತ್ತೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದರ ಜೊತೆಯಲ್ಲಿ ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಯಾಗಿದ್ದಂಥ ಅಂದಿನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಶಿವಶಂಕರ್ ಅವರು ಸಹ ಬಹಳ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನ ಅವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ರು. 15ರಿಂದ 20 ದಿನಗಳಲ್ಲಿ ಸೋಲೂರು ಹೋಬಳಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ನಾನೇ ಆಯೋಜನೆ ಮಾಡಿ ಹೋಬಳಿ ಕೇಂದ್ರದಲ್ಲಿ ಮೊದಲು ಮಾಡಿ ಎಲ್ಲ ಪಂಚಾಯಿತಿಯ ಕೇಂದ್ರ ಸ್ಥಾನಗಳಲ್ಲಿ ಇನ್ನು 2 ತಿಂಗಳ ಒಳಗಡೆಯಾಗಿ ಜನಸ್ಪಂದನ ಕಾರ್ಯಕ್ರಮ ಆಗಿ ಏನು 7-8 ತಿಂಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಂತಿತ್ತು ಅದೆಲ್ಲದಕ್ಕೂ ವೇಗ ಕೊಟ್ಟು ಆ ಕೆಲಸ ಕಾರ್ಯಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ, ಕೊನೆಯದಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಿ ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಅಧಿಕೃತವಾಗಿ ಸ್ವಾಗತವನ್ನು ಮಾಡಿ, ನಿಮ್ಮ ನಿಲುವಿನ ಜೊತೆ ಸೋಲೂರು ಹೋಬಳಿಯ ಜೊತೆ ಸದಾ ನಿಮ್ಮ ಸೇವಕನಾಗಿರ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಇಲ್ಲಿ ನಾನು ಆಡಳಿತಾತ್ಮಕವಾಗಿ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ಸೋಲೂರನ್ನ ತಮ್ಗೆಲ್ರಿಗೂ ತಿಳಿದಿರೋಂಗೆ ಚುನಾವಣೆ ಏನಿತ್ತು ಅದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧಿಕಾರಿಗಳೇ ನಡೆಸ್ತಾ ಇದ್ರು. ಚುನಾವಣೆಯಲ್ಲಿ 45 ಬೂತ್ಗಳನ್ನ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ. ಅಂದ್ರೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿತ್ತು ಅದು 45 ಬೂತ್ಗಳಲ್ಲಿನ ಚುನಾವಣೆಯನ್ನ ಮತ್ತು ಎಲೆಕ್ಟ್ರಲ್ ರೋಲ್ ಅನ್ನ ನಿರ್ವಹಣೆ ಮಾಡ್ತಾ ಇತ್ತು. ಇದರ ಜೊತೆಗೆ ಇನ್ನು ಆಡಳಿತಾತ್ಮಕವಾಗಿ ನಮಗೆ 2011 ಸೆನ್ಸಸ್ ಅಲ್ಲಿ ಸುಮಾರು 37,000 ಪಾಪ್ಯುಲೇಷನ್ ಇತ್ತು ಸೋಲೂರು ತಾಲೂಕಲ್ಲಿ. ಈಗ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಸುಮಾರು 42,000 ಇದೆ. ಆ 42,000 ಈಗ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರುತ್ತೆ. ಹಾಗೂ ಒಟ್ಟು ಸುಮಾರು 68 ಕಂದಾಯ ಗ್ರಾಮಗಳು
ಪ್ಲಸ್ ಇನ್ನೂ ಹೊಸ ಉಪಗ್ರಾಮಗಳನ್ನು ರಚಿಸಲಾಗಿದೆ. ಇದು ಎಲ್ಲಾನು ಸೇರಿ 152 ಗ್ರಾಮಗಳು ಈಗ ಬೆಂಗಳೂರು ಗ್ರಾಮಾಂತರ ಹಾಗೂ ನೆಲಮಂಗಲ ವ್ಯಾಪ್ತಿಗೆ ಬರ್ತದೆ. RTCಗಳು ನಿಮ್ಮ ಪಹಣಿ ಅಂತ ಏನ್ ಹೇಳ್ತೀರಿ, ಅದು ಸುಮಾರು 25,000 RTCಗಳು ನಮ್ಮ ವ್ಯಾಪ್ತಿಗೆ ಬರುತ್ತೆ ಈಗ. ಮತ್ತು ಫಾರ್ಮರ್ಸ್ ಇಂಡೆಕ್ಸ್ ಇಂದ ಅದರನ್ವಯ ಸುಮಾರು 8,000 ಜನ ರೈತರಿದ್ದಾರೆ ಸೋಲೂರು ಹೋಬಳಿಯಲ್ಲಿ. ನಮ್ಮ ಅಂಶದ ಪ್ರಕಾರ, ನಮ್ಮ ಅಂದಾಜಿನ ಪ್ರಕಾರ ಸುಮಾರು 15,000 ರೈತರು. ಅವರೆಲ್ಲರದು ದಾಖಲಾತಿಗಳು ಹಾಗೂ ಬೇರೆ ಏನೇ ಆಡಳಿತಾತ್ಮಕದ ಕಾರಣಗಳಿರುತ್ತೆ ಅಥವಾ ವ್ಯವಹಾರಗಳಿರುತ್ತೆ ಅದೆಲ್ಲ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿರ್ವಹಿಸುತ್ತೆ. ಮತ್ತು ರೆಕಾರ್ಡ್ ರೂಮ್ ಏನಿದೆ ಈಗಾಗಲೇ ಸೋಲೂರು ಹೋಬಳಿಯಲ್ಲಿ ಕಂದಾಯ ದಾಖಲೆಗಳಿರ್ಬೋದು, ಇದು 100% ಡಿಜಿಟೈಸ್ ಆಗಿದೆ. ಸೊ ಈಗ ಅದನ್ನ ಜಸ್ಟ್ ನಮ್ಮ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡೋದಷ್ಟೇ ಇರುತ್ತೆ. ರೆಕಾರ್ಡ್ ರೂಮ್ ಅಲ್ಲಿ ನಾವು ಏನು ಹಾರ್ಡ್ ಕಾಪೀಸ್ ಏನಿರುತ್ತೆ ದಾಖಲೆಗಳದು ಅದನ್ನ ನಾವು ಹಂತ ಹಂತವಾಗಿ ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಮತ್ತು ಈಗ ಗ್ರಾಮ ಪಂಚಾಯತಿ ವಿಷಯಕ್ಕೆ ಬಂದ್ರೆ 6 ಗ್ರಾಮ ಪಂಚಾಯತಿಗಳು ಇನ್ ಮುಂದೆ ನೆಲಮಂಗಲ ತಾಲೂಕಿಗೆ ಸೇರುತ್ತೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ. ಈಗ ಎಲ್ಲರದ್ದು ತಮಗೆ ಗೊತ್ತಿರೋಂಗೆ ಈಗ ನಾವು ಪೇಪರ್ ಮೂಲಕ ಆಡಳಿತವನ್ನ ನಡೆಸೋದು ಬಹಳ ಕಡಿಮೆ ಆಗಿದೆ ಕರ್ನಾಟಕ ಸರ್ಕಾರದಲ್ಲಿ. ಇದು ಎಲ್ಲವನ್ನು ಇನ್ನೊಂದು ವಾರದಲ್ಲಿ, ಈ ದಿನ ಸೋಮವಾರ ಇದೆ, ನೆಕ್ಸ್ಟ್ ಸೋಮವಾರದಷ್ಟೊತ್ತಿಗೆ ನಮ್ಮ ಕಂಪ್ಯೂಟರೀಕೃತ ಅಥವಾ ಗಣಕೀಕೃತ ದಾಖಲೆಗಳಲ್ಲಿ ಏನನ್ನು ನೆಕ್ಸ್ಟ್ ಮಂಡೇ ಅಷ್ಟೊತ್ತಿಗೆ ನಮ್ಮ ಜಿಲ್ಲೆಗೆ ಶಿಫ್ಟ್ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ RTCಯಲ್ಲಿ ನೆಲಮಂಗಲ ತಾಲೂಕು ಅಂತ ಬರುತ್ತೆ, ಸೋಲೂರು ಹೋಬಳಿ ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಬರುತ್ತೆ. ಇದೆಲ್ಲ ಮುಂದಿನ ವಾರದಷ್ಟೊತ್ತಿಗೆ ಇದು ಸೆಟ್ಲ್ ಆಗಿರುತ್ತೆ. ಮತ್ತು RRT ಕೇಸಸ್ ಅಥವಾ ತಮ್ಮ ಕಂದಾಯ ವ್ಯಾಜ್ಯಗಳೇನಿದೆ ಅದು 184 ಕೇಸಸ್ ಇದೆ. ಅದನ್ನು ಸಹ ಇನ್ನು ಮುಂದೆ ನಾವೇ ನಿರ್ವಹಣೆ ಮಾಡ್ತಾ ಇರ್ತೇವೆ. ಇಷ್ಟು ಆಡಳಿತಾತ್ಮಕವಾದ ಅಂಕೆ ಸಂಖ್ಯೆಗಳನ್ನ ನಿಮ್ಮ ಮುಂದೆ ಇಡುತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ಹಂತದ ಅಧಿಕಾರಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳು ಸಹ ಸೋಲೂರು ಹೋಬಳಿಯನ್ನು ಇನ್ನಷ್ಟು ಪ್ರಗತಿಯತ್ತ ಕೊಂಡೊಯ್ಯಲು ಸನ್ನದ್ಧವಾಗಿದೆ ಅಂತ ಹೇಳ್ತಾ ಈ ಅಂಶಗಳನ್ನು ತಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಾಡ್ತಿದ್ದೆ ನಂದು 15ರಿಂದ 20 ದಿವಸಗಳ ಒಳಗಾಗಿ ಸೋಲೂರು ಹೋಬಳಿ ಇವತ್ತು ಸಾಂಕೇತಿಕವಾಗಿ ಅಧಿಕೃತವಾಗಿ ಏನು ಹಸ್ತಾಂತರ ಆಗಿದೆ. ಈ ಸೋಲೂರು ಹೋಬಳಿಯ ಜನತೆಯ 47 ವರ್ಷದ ಒಂದು ಹೋರಾಟ ಇವತ್ತೇನು ಯಶಸ್ಸಾಗಿದೆ. ಇದನ್ನ ಸೋಲೂರು ಹೋಬಳಿ ಜನತೆ ಜೊತೆಗೆ ಒಂದು ಸಂಭ್ರಮದ ವಾತಾವರಣವನ್ನು ನಿರ್ಮಾಣ ಮಾಡಿ ಸೋಲೂರು ಸಂಭ್ರಮ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸೋಲೂರಿನಲ್ಲಿ ಆಯೋಜನೆ ಮಾಡಿ ಸೋಲೂರು ಹೋಬಳಿಯ ಸುಮಾರು 10ರಿಂದ 12,000 ಮನೆಗಳು ಏನು ಬರ್ತವೆ ಅಷ್ಟು ಮನೆಗೂ ನನ್ನ ವೈಯಕ್ತಿಕ ಹಣದಿಂದ ಸಿಹಿಯನ್ನು ತಲುಪಿಸಿ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಸೋಲೂರು ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದನ್ನ ದಿನಾಂಕವನ್ನ ನಾನು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ತಿಳಿಸ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಒಂದು ಸಾಕ್ಷಿ ಆಗಬೇಕು ಅಂತ ಹೇಳಿ ನಾನು ವಿನಂತಿಸ್ತೇನೆ. ನಮಸ್ಕಾರ. ಇವರೊಬ್ಬರೇ ಅಂತ ಕಾಣಿಸುತ್ತೆ. ಸಿದ್ದರಾಮಯ್ಯನವರು ಸೋತಿದ್ದಾರೆ, ನಾನು ಸೋತಿದ್ದೀನಿ. ಸೋಲೆ ಇಲ್ಲದವರು ಅಂದರೆ ರಾಮಲಿಂಗಾರೆಡ್ಡಿ ಒಬ್ಬರೇ. ಬಟ್ಟು ಜನರ ಮಧ್ಯೆ ಯಾವತ್ತೂ ಕೂಡ ಬೇಸರ ಪಟ್ಕೊಳ್ಳೋದಿಲ್ಲ. ದಿನ 100, 200, 300, 500 ಜನ ಇರ್ತಾರೆ ಅವ್ರ ಮನೆ. ಎಲ್ರಿಗೂ ಬೆಳಿಗ್ಗೆ ತಿಂಡಿ ಇರ್ತದೆ, ಕಾಫಿ ಇರ್ತದೆ. ಎಲ್ಲರನ್ನೂ ಸುಧಾರಿಸಿ ಅವರಿಂದ ಪಾಠ ಕಲಿಬೇಕು. ಗೆಲುವು ಅನ್ನೋದು ಹೇಗಿರ್ತದೆ, ಜನರ ಮಧ್ಯೆ ಹೇಗಿರಬೇಕು, ಜನರಿಗೆ ಯಾವ ಪ್ರೀತಿಯಿಂದ ವಾತ್ಸಲ್ಯದಿಂದ ಮಾತಾಡಬೇಕು, ಎಲ್ಲರನ್ನೂ ಯಾವ ರೀತಿ ಅವರ ವ್ಯವಹಾರಗಳನ್ನು ಬಗೆಹರಿಸ್ಬೇಕು ಅನ್ನೋದನ್ನು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಮಾದರಿ ಇದ್ದಾರೆ. ಯಾಕೆ ಅದನ್ನು ಹೇಳ್ತೀನಿ ಅಂದರೆ ಶ್ರೀನಿವಾಸು ಅದೇ ಮಾದರಿ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿನ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರೋದ್ರ ಮುಖಾಂತರ ಇತಿಹಾಸ ಪುಟಗಳಿಗೆ ಹೋಗಿದೆ. ನಾನು ಕೃಷ್ಣರಾಯರ್ ಎಲೆಕ್ಷನ್ ಮಾಡೋಕ್ಕೆ ಬರ್ತಾಯಿದ್ದೆ. ಎಲ್ಲಿ ಶಿಡ್ಲಘಟ್ಟದಿಂದ, ಎಲ್ಲಿಂದ ಇವ್ರ ಕ್ಷೇತ್ರ ಅಂದರೆ ಶಿಡ್ಲಘಟ್ಟ ಬಾರ್ಡ್ರಿಂದ ಹಿಡಿದು ತಲಕಾಯಲ್ ಬೆಟ್ಟ ದೇವಸ್ಥಾನ, ಅಲ್ಲಿಂದ ಹಿಡಿದು ಇಲ್ಲಿ ಸೋಲೂರುವರೆಗೂ 150ರಿಂದ ಮೇಲೆ ಕಿಲೋಮೀಟರ್ಸ್ ಆಗ್ತದೆ. ಲೋಕಸಭೆಗೆ ಇದು ನೆಲಮಂಗಲ ಕ್ಷೇತ್ರಕ್ಕೆ ಸೇರ್ತದೆ. 8 ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇದು ಸೇರ್ತಾಯಿದೆ. ಅದಾದಮೇಲೆ 2004-05
ಶಿಡ್ಲಘಟ್ಟ ಕೋಲಾರಕ್ಕೆ ಹೋಯಿತು, ಚಿಕ್ಕಬಳ್ಳಾಪುರಕ್ಕೆ ಬೇರೆ ಯಲಹಂಕ ಇವೆಲ್ಲ ಸೇರಿ ಈ ಕ್ಷೇತ್ರ ಸೋಲೂರು ಹೋಬಳಿ ಅಂತೂ ಮೊದಲಿನಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೆಲಮಂಗಲದಲ್ಲಿ ಆಡಳಿತವಾಗಿ ಬಹಳ ತೊಂದರೆಯನ್ನು ಅನುಭವಿಸ್ತಿದ್ರು ಸೋಲೂರು ಹೋಬಳಿ ಜನ. ಅವರಿಗೆ ಇವತ್ತು ಒಂದು ಸುದ್ದಿನ, ಒಂದು ಹಬ್ಬದ ವಾತಾವರಣ. ನೇರವಾಗಿ ಶಾಸಕರು ಮತ್ತು ತಾಲೂಕಾ ಸಮಿತಿ, ಜಿಲ್ಲಾ ಪರಿಷತ್, ಗ್ರಾಮ ಪಂಚಾಯತಿಗಳು ಬಹಳ ಮುಖ್ಯವಾದಂಥ ಇವು ಮೂಲ. ಒಂದು ತಾಲೂಕು ಬೆಳವಣಿಗೆ ಆಗಬೇಕಾದ್ರೆ ಆ ಕ್ಷೇತ್ರದ ಶಾಸಕರ ವ್ಯಾಪ್ತಿಯಲ್ಲಿದ್ದಾಗ ಮಾತ್ರ ಅದು ಸಮಗ್ರ ಅಭಿವೃದ್ಧಿಗೆ ಕಾರಣವಾಗ್ತದೆ. ಅಂಥ ಒಂದು ಪವಿತ್ರವಾದ ಕೆಲಸವನ್ನು ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದನ್ನು ಕ್ಯಾಬಿನೆಟ್ಟಲ್ಲಿ ಅವರೇ ಪ್ರಸ್ತಾವನೆಯನ್ನು ಮಂಡಿಸಿದರು. ಇದಾಗಲೇಬೇಕು ಅನ್ನೋ ಮಾತನ್ನು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾರೆ ಶ್ರೀನಿವಾಸ. ವೃಷಭಾವತಿ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಕರ್ಕೊಂಡ್ಬಂದು ವಿಶೇಷವಾಗಿ 1800 ಕೋಟಿನ ಈಗ ನಿಲ್ಲಿಸ್ಬಿಟ್ಟಿದ್ದೀರಾ? ಹಾಂ, ಅಂದರೆ ಶುದ್ಧೀಕರಣ ಮಾಡಿದ್ರೆ ಆಗ್ಬೋದಲ್ಲ. ಈಗ ಮೊನ್ನೆ ಮೀಟಿಂಗಲ್ಲಿ ಶುದ್ಧೀಕರಣದ 50% ಆಗ್ತಾಯಿದೆ, ಇನ್ನು 50% ಆಗಬೇಕು. ಶುದ್ಧೀಕರಣ ಆಗ್ತದೆ, ಬೇಡ ಅಂತ ಹೇಳಬೇಡ. ನೀರಿನ ಪರಿಸ್ಥಿತಿ ಕಷ್ಟ ಇದೆ, ಬೇಡ ಅಂತ ಹೇಳಕ್ಕೆ ಹೋಗ್ಬೇಡ. ಹತ್ರವಾಗಿ ಶುದ್ಧೀಕರಣ ಮಾಡಿ ಕೊಡ್ರಿ ಅಂತ ಹೇಳು. ಅಷ್ಟೇಳು, ಬೇಡ ಅನ್ನೋದು ಹೇಳ್ಬೇಡ. ಬಹಳ ಕಷ್ಟದಲ್ಲಿದೆ. ಹೆಚ್ಚಿನ ಮಳೆ ನೀರು ನಿಮಗೂ ಬರ್ತದೆ, ಕುಡಿಯೋ ನೀರು ಪ್ರತಿ ಗ್ರಾಮಕ್ಕೂ ಬರ್ತದೆ. ಇನ್ನು 1 ವರ್ಷದಲ್ಲಿ ಹತ್ರ 2027ರಲ್ಲಿ, ಯಾಕಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅವರು ಬಂದ ಮೇಲೇ ಹೆಚ್ಚಿನ ಮಳೆ ಕಾರ್ಯಕ್ರಮ ಸರಿಯಾದಂಥ ರೀತಿಯಲ್ಲಿ ಈಗ ನೀರು ಬಂದಿದೆ. 230-40 ಕಿಲೋಮೀಟರ್ ಗ್ರಾವಿಟಿಯಲ್ಲಿ ವಾಟದಲ್ಲಿ ಬಂದಿದೆ. ಈಗ ದೊಡ್ಡಬಳ್ಳಾಪುರ ಮತ್ತು ಕೊರಟಗೆರೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇದೆ. ದೊಡ್ಡಬಳ್ಳಾಪುರದ ಹತ್ರ ರಿಸರ್ವಾಯರ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಾವು ಕುಂದಾಣಕ್ಕೆ ತಗೊಂಬಂದು ಈ ಕಡೆ ನಿಮಗೆ ದೊಡ್ಡಬಳ್ಳಾಪುರದಿಂದನೇ ಬರ್ತದೆ. ಮತ್ತು ಕೋಲಾರ, KGF, ಮುಳಬಾಗಿಲು, ಶ್ರೀನಿವಾಸಪುರ ಆ ಕಡೆ ಹೋಗ್ತದೆ ಒಂದು ಲೈನು ಚಿಕ್ಕಬಳ್ಳಾಪುರ ಮೇಲೆ ಬಾಗೇಪಲ್ಲಿಗೆ ಹೋಗ್ತದೆ. ದೊಡ್ಡಬಳ್ಳಾಪುರದಿಂದನೇ ಗೌರಿಬಿದನೂರಿಗೆ ನೇರವಾಗಿ ಹೋಗ್ತದೆ. ಈ ಕುಡಿಯೋ ನೀರಂತೂ ಈ 3-4 ಜಿಲ್ಲೆಗಳು, ಬಯಲುಸೀಮೆ ಹಾಸನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲೆಲ್ಲಿ ನೀರಿನ ಅವಶ್ಯಕತೆ, ಎಲ್ಲಿ ಕುಡಿಯೋ ನೀರಿಗೆ ಪ್ರಾಬ್ಲಮ್ಮು ಇಲ್ಲ. ನಮಗೆ ಕುಡಿಯೋ ನೀರಿಗೆ ಬೇಕಾಗಿರೋದು 16 TMC ಮಾತ್ರ. ಇವತ್ತು ಯೋಜನೆ 24 TMCಗಿದೆ. ಆದರೆ ಹಾಲಿ ಇವತ್ತು ನಮ್ಮ ಹತ್ರ 20-22 TMC ಸಿಗ್ತಾ ಇದೆ. ಪ್ರತಿ 3 ತಿಂಗಳು ಮಳೆಗಾಲದಲ್ಲಿ ಆ ನೀರನ್ನು ಶೇಖರಿಸಿದರೆ 20-22 TMC ಸಿಗ್ತಾ ಇದೆ. ಅಂದರೆ ಈ ಎಲ್ಲ ಗ್ರಾಮಗಳಿಗೂ ಕೂಡ ಕುಡಿಯೋ ನೀರಿಗೆ ಯಾವ ಥರವಾದ ತೊಂದರೆ ಇಲ್ಲ. ಕೆರೆಗಳು ತುಂಬಿಸೋದಕ್ಕೆ ಹಂತವಾಗಿ ಈ ಹಳ್ಳಿಗಳಿಗೆಲ್ಲ ಕೊಟ್ಟ ಮೇಲೆ ಮತ್ತೆ ಕೆರೆಗಳು ತುಂಬಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆದ್ದರಿಂದ ಈ ಕೆಲಸ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ಕಡೆ ಕಾಲುವೆಗಳ ಕೆಲಸ ಶುರುವಾಗಿದೆ. ಒಂದು ಸಾರಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಆ ರಿಸರ್ವಾಯರ್ ಎಲ್ಲಿ ಚಾನಲ್ಸ್ 3-4 ಕಡೆ ಹೋಗ್ತದೆ ಕುಂದಾಣದ ಹತ್ರ, ಆ ಕಾರ್ಯಕ್ರಮವನ್ನು ಕೂಡ ಆದಷ್ಟು ಬೇಗ ಮಾಡಬೇಕು ಅಂತ ನಾವೆಲ್ಲ ಶಾಸಕರು ಶರತ್ ಬಚ್ಚೇಗೌಡರು, ಶ್ರೀನಿವಾಸ್ ಅವರು, ನಾವೆಲ್ಲ ಕೂಡ ಒಟ್ಟಿಗೆ ಸೇರಿ ಇದನ್ನು ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಾದ ಮೇಲೆ ಒಂದೇ 1 ವರ್ಷದೊಳಗಡೆ ಎಲ್ಲ ಗ್ರಾಮಕ್ಕೂ ಕುಡಿಯೋ ನೀರು ಬರ್ತವೆ. ಅಭಿವೃದ್ಧಿ ಕೆಲಸಗಳಲ್ಲಿ ಒಟ್ಟಿಡಿದು ಹೋರಾಟ ಮಾಡಿ ಕೆಲಸ ಮಾಡ್ತಾ ಇರ್ತಾನೆ ಶ್ರೀನಿವಾಸ್ ಅವರು. ಮತ್ತು ಅದೇ ರೀತಿ ಮತ್ತು ಬೇರೆ ಏನೇನು ಅಭಿವೃದ್ಧಿ ಕೆಲಸಗಳೀಗ ಅವರು ಇಲ್ಲಿವರೆಗೂ ಮೆಟ್ರೋ ಬೇಕಂತ ಹೇಳಿದ್ರು, ಮೆಟ್ರೋ ಪೂರ್ತಿ ಆಗಿದೆ. ಅವರು ಮೆಟ್ರೋ ಕ್ಲಿಯರ್ ಆಯ್ತಲ್ಲ ಬಂದಿದ್ದು, ಮೆಟ್ರೋದೇನು ಪ್ರಾಬ್ಲಮ್, DPL ಆ ಕೆಲಸ ಕೂಡ ಆಗ್ತಾಯಿದೆ. ಮತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಕೂಡ ಸ್ವಯಂ ತಾನೇ ಆಫೀಸ್ಗಳಿಗೆ ಹೋಗಿ ಅಧಿಕಾರಿಗಳು ಮಾತಾಡಿ ಆ ಕೆಲಸ ಆಗಲೇಬೇಕು ಅಂಥೇಳಿ ಇವತ್ತು ಅಭಿವೃದ್ಧಿ ಕೆಲಸಗಳಲ್ಲಿ ನೆಲಮಂಗಲದಲ್ಲಿ ಹಿಂದಿನ
ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಬದಲಾವಣೆ ಕಾಣ್ತಾ ಇದ್ದೀವಿ. ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಭಾಳ ವಿಶೇಷ ಏನಂದರೆ ನಡೆದಾಡುವ ದೇವರು ಸೋಲೂರು ಕ್ಷೇತ್ರದಲ್ಲಿ ಆ ಹೋಬಳಿಯಲ್ಲಿದ್ದಂಥ ಒಂದು ಇವತ್ತು ನೆಲಮಂಗಲಕ್ಕೆ ಬಂದಿದ್ದೇ ಅದರದ್ದು ಸುದೈವ ನಮಗೆ. ಅಲ್ಲಿ ಏನು ಬೇಕೋ ಅಭಿವೃದ್ಧಿಯನ್ನು ಮಾಡಬೇಕು. ಅವರ ಮನೆನ ಇದೊಂದು ಒಳ್ಳೆಯ ಕೆಲಸ ಆಗಿದೆ, ಸದುಪಯೋಗ ಮಾಡಿಕೊಳ್ಳ್ರಿ. ಅಭಿವೃದ್ಧಿಯಲ್ಲಿ ನಾವೇನು ಹೇಳಬೇಕಾಗಿಲ್ಲ, ನಮ್ಮೆಲ್ಲರಿಗಿಂತ ಡಬಲ್ ಸ್ಪೀಡಲ್ಲಿದ್ದಾನೆ ಎಲ್ಲದರಲ್ಲಿ. ಯಾರು ಏನು ಹೇಳೋ ಅಷ್ಟಿಲ್ಲ, ಒಳ್ಳೆ ಕೆಲಸ ಮಾಡ್ತಾನೆ. ನಮ್ಮದು ವಿಶೇಷವಾಗಿ ಸರ್ಕಾರದಲ್ಲಿ CMದು DCMದು ಎಲ್ಲ ಬೆಂಬಲ ಇದೆ. ಅವ್ರು ಹೇಳಿದ ಕೆಲಸ ಯಾವುದೂ ಇಲ್ಲ ಅಂತ ಹೇಳಲ್ಲ. ನೀರಿಗೆ ಹೋರಾಟ ಮಾಡಿ ತಂದು ತಿರುಗಿ ರಿವರ್ಸ್ ಹೊಡಿತಾ ಇದ್ದೇನೆ, ಅದಾಗೋದಿಲ್ಲ. ಹೋರಾಟ ಮಾಡಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ನಮ್ಮ ಕೈಲಿ ಹಾಕಿಸಿ ತಿರುಗಾದಂಗೆ ಆಗಲ್ಲ. ನೀರು ಶುದ್ಧೀಕರಣ ಮಾಡಿ ತಗೊಂಡು ಬರ್ತೀವಿ ಅನ್ನೋ ಮಾತು ಹೇಳು. ಆಯ್ತು ಮಾಡೋಣ ಅಂಥೇಳಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರ ಜೊತೆಯಲ್ಲಿರುವ ಎಲ್ಲ ನಮ್ಮ ವಿಶೇಷ ಮುಖಂಡರು, ಕಾರ್ಯಕರ್ತರು, ಮತದಾರರು ಒಳ್ಳೆ ಕೆಲಸ. ಏನು 30,000ಕ್ಕಿಂತ ಹೆಚ್ಚು, 32,000ದಲ್ಲಿ ಗೆಲ್ಲಿಸಿದ್ದೀರಿ. ಅದನ್ನು ಹಂಗೆ ಉಳಿಸ್ಕೊಂಡು ಅಂತ ಕೆಲಸ ಮಾಡು ಅಂಥೇಳಿ ಎಲ್ರಿಗೂ ನಮಸ್ಕಾರ. ಐತಿಹಾಸಿಕ ಕಾರ್ಯಕ್ರಮದ ಬಗ್ಗೆ ನುಡಿಗಳು. ಖಾಲಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದಲ್ಲಿ 2 ಬಾರಿ ಮಂತ್ರಿ ಆಗಿದ್ದರು. ಅವ್ರ ಕಾಲದಲ್ಲಿ ಸಾಕಷ್ಟು ರೈಲ್ವೆ ಮಂತ್ರಿನೂ ಆಗಿದ್ದರು, ನ್ಯಾಷನಲ್ ಹೈವೇ ಮಂತ್ರಿ ಕೂಡ ಆಗಿದ್ದರು. ಸಾಕಷ್ಟು ರಸ್ತೆಗಳನ್ನು ಅಪ್ಗ್ರೇಡ್ ಮಾಡಿದ್ರು. ಅದೇ ರೀತಿ ಹೊಸ ರೈಲು ಮಾರ್ಗಗಳನ್ನು ಕೊಟ್ಟಂಥವರು ಮುನಿಯಪ್ಪನವರು. ಮತ್ತು ಇವತ್ತು ಏನು ಒಂದು ವರ್ಷದಲ್ಲಿ ನೇತ್ರಾವತಿ ನೀರು ನಮ್ಮ ಬೆಂಗಳೂರು ಸುತ್ತಮುತ್ತಲು ಬರೋದಕ್ಕೆ ನೇತ್ರಾವತಿ ಎತ್ತಿನಹೊಳೆ ಕಾರ್ಯಕ್ರಮ, ವೀರಪ್ಪ ಮೊಯ್ಲಿಯವರು ಇವರಿಬ್ಬರು ಕೂಡ ಭಾಳ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರಾರಂಭ ಮಾಡಿದ್ದೆ ಇವರಿಬ್ಬರು. ಆಮೇಲೆ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಅನುಮೋದನೆ ಕೊಟ್ವಿ. ಆಮೇಲೆ ಈಗ ಒಂದು ಹಂತಕ್ಕೆ ಬಂದಿದೆ. ಸ್ವಲ್ಪ ಫಾರೆಸ್ಟ್ ಲ್ಯಾಂಡು ಅದೆಲ್ಲ ಸ್ವಲ್ಪ ಇತ್ತು, ಎಲ್ಲ ಕ್ಲಿಯರೆನ್ಸ್ ಆಗಿದೆ. ಮುಂದಿನ ವರ್ಷದೊತ್ತಿಗೆ ಸುತ್ತಮುತ್ತಲ ಎಲ್ಲ ನಮ್ಮ ತಾಲೂಕುಗಳಿಗೆ 2-3 ಜಿಲ್ಲೆಗೆ ಅದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಇದಕ್ಕೆ ಮುನಿಯಪ್ಪನವರು, ಯಾಕಂದರೆ ಜನ ಮರೆತುಬಿಡ್ತಾರೆ. ನಾವು ಗೊತ್ತಿರ್ತಕ್ಕಂಥವ್ರು ಹೇಳಿದರೆ ಮಾತ್ರ ಜನ ಆವಾಗವಾಗ ಹೇಳ್ತಾ ಇರಬೇಕು ಮುನಿಯಪ್ಪನವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂತ. ಮತ್ತು ನಮ್ಮ ಶ್ರೀನಿವಾಸ್ ಅವರು ಈ ಒಂದು ಸೋಲೂರು ಹೋಬಳಿ ಸೇರೋದಕ್ಕೆ 100ಕ್ಕೆ 90 ಭಾಗ ಅವ್ರದ್ದು ಅಷ್ಟೇ, ಉಳಿದಿದ್ದೆಲ್ಲ ನಮ್ಮದು ಸಾಂಕೇತಿಕ, ನಮ್ಮದು ಮುನಿಯಪ್ಪನವ್ರದ್ದು ಎಲ್ಲ ಅವರ ಪ್ರಯತ್ನದಿಂದ ಇವತ್ತು ಇದಾಗಿದೆ. ಸೋಲೂರಲ್ಲಿ ಅವತ್ತು ಪಬ್ಲಿಕ್ ಇದಲ್ವಾ ಏನು ಮೀಟಿಂಗ್ ಅದು, ಜನಸ್ಪಂದನ ಸಭೆಯಲ್ಲಿದ್ದಾಗ ಅಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಕೂಡ ನಮಗೆ ಅವರು ಆಗ್ತಾ ಇರ್ತಕ್ಕಂಥ ಅನಾನುಕೂಲತೆ ಬಗ್ಗೆ ಎಲ್ಲ ಹೇಳಿದರು. ಆಮೇಲೆ ನಾನು ಆವತ್ತೇ ಹೇಳಿದ್ದೆ ಆಯಿತು ಮಾಡೋಣ ಅಂತ. ಮತ್ತು ಅದಾದಮೇಲೆ ಶ್ರೀನಿವಾಸ್ ಅವರು ಎಲ್ಲ ಕಡೆ ಓಡಾಡಿ ಮಾಡಿ ನಮ್ಮ ಕ್ಯಾಬಿನೆಟ್ಗೂ ಸಬ್ಜೆಕ್ಟ್ ತಂದು ಕ್ಯಾಬಿನೆಟ್ಟಲ್ಲಿ ನಾನು ಮುನಿಯಪ್ಪನವರು ನಮ್ಮ ಇಡೀ ಕ್ಯಾಬಿನೆಟ್ ಇದಕ್ಕೆ ಅನುಮತಿ ಕೊಟ್ಟಿದೆ. ಮತ್ತು ಇವತ್ತು ಉಳಿದಿರ್ತಕ್ಕಂಥದ್ದು ನಮ್ಮ ಅನುರಾಧಾರವರು, ನಮ್ಮ ಜಿಲ್ಲಾಧಿಕಾರಿಗಳು, ಈಗೇನು ಕಡತಗಳ ಇದು ವಿಲೇವಾರಿ ಆಗಬೇಕು, ಅದು ಹಾರ್ಡ್ ಕಾಪೀಸು ಕೊಡ್ತಾರೆ ಮತ್ತು ಸಾಫ್ಟ್ ಕಾಪೀಸು ಕೂಡ ಬಂದುಬಿಡುತ್ತೆ. ಬಹುತೇಕ ಎಲ್ಲ ಪೇಪರ್ಲೆಸ್ಸು ಈಗ ನಮ್ಮ ರಾಜ್ಯದಲ್ಲಿ ಬರ್ತಾ ಇದೆ. ಉಳಿದಿರ್ತಕ್ಕಂಥದ್ದನ್ನು ನಮ್ಮ ADS ಇವರು ಇಲ್ಲೇ ಇದ್ದಾರೆ, ನಮ್ಮ DC ಅವರು ನಾಳೆ ವಿದೇಶಕ್ಕೆ ಹೋಗ್ತಾರೆ, ಅದಕ್ಕಿಂತ ಅವರು ಬರೋಕ್ಕಾಗಲಿಲ್ಲ. ಉಳಿದಿರ್ತಕ್ಕಂಥ ಏನೇನು ಕಡತಗಳು ಬರಬೇಕು ಅದೆಲ್ಲ ಕೂಡ ಶೀಘ್ರವಾಗಿ ಅದನ್ನು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸೂಚನೆ ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ನಗರಸಭಾ ಅಧ್ಯಕ್ಷರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಮುಂದೆ ಹಸಿರಾಗಿರ್ತಕ್ಕಂಥ ಜನರು, ಹಿರಿಯ ಕಿರಿಯ ಎಲ್ಲ ಬಂಧುಗಳು, ಮಾಧ್ಯಮದ ಬಂಧುಗಳು, ತಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ಮತ್ತು ನಾನೇನು ಹೆಚ್ಚಿಗೆ ಮಾತಾಡೋಲ್ಲ, ಎಲ್ಲ ನಮ್ಮ ಭಾಳ ಸವಿಸ್ತಾರವಾಗಿ ನಮ್ಮ ಶ್ರೀನಿವಾಸ್ ಅವರೆಲ್ಲ ಹೇಳಿದ್ದಾರೆ. 1ರಿಂದ 100ವರೆಗೂ ಅವರೇ ಹೇಳ್ಬಿಟ್ಟಿದ್ದಾರೆ. ಅದೇನಪ್ಪ
ಮತ್ತು ಎರಡನೇದಾಗಿ ಒಂದು ಬಸ್ ಸ್ಟ್ಯಾಂಡು ಹಿಂದೆ ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಬಜೆಟಲ್ಲಿ ಸೇರಿಸ್ಕೊಟ್ಟೆ 17-18ರಲ್ಲಿ. ಆಮೇಲೆ ನಾನು 17 ಕೊನೆಯಲ್ಲಿ ಗೃಹ ಮಂತ್ರಿ ಆದೆ. ಗೃಹ ಮಂತ್ರಿ ಆದಮೇಲೆ ನಾನು ಫೌಂಡೇಶನ್ ಸ್ಟೋನ್ ಹಾಕೋಕ್ಕಾಗಲಿಲ್ಲ. ರೇವಣ್ಣವರು ಇದ್ದು ಫೌಂಡೇಶನ್ ಹಾಕಿದ್ರು. ಮತ್ತು ಮನೆವರೆಗೂ ಅದು ನಿಂತೇ ಹೋಗಿತ್ತು ನಾನಾ ಕಾರಣದಿಂದ. ಆಮೇಲೆ ನಾನೇ ಬಂದು ಖುದ್ದಾಗಿ ರಸ್ತೆ ಇದೆಲ್ಲ ಇಕ್ಕಟ್ಟಾಗಿತ್ತು, ಈ ರೀತಿ ಮಾಡಿ ಅಂತ ಸಲಹೆ ಕೊಟ್ಟ ಮೇಲೆ ಇವತ್ತು ರಸ್ತೆಯಲ್ಲಿ ಎಲ್ಲ ಬಸ್ಸಸ್ಸು ರಸ್ತೆಯಲ್ಲಿ ನಿಂತಾಯಿದ್ರು. ಅದು ಸುಗಮವಾಗಿ ಆಗಿದೆ. ಅದಕ್ಕೂ ಕೂಡ ಭಾಳ ಸಲ ಒತ್ತಾಯ ಮಾಡಿದರು ಶ್ರೀನಿವಾಸ್ ಅವರು. ಮತ್ತು ಉಳಿದಿರ್ತಕ್ಕಂಥ ಕೆಲಸ ಬೇಗ ಮಾಡಿ ಅಂತ ನಡೀತಾ ಇದೆ ಕೆಲಸ. ಬೇಗ ಮಾಡಿದ್ರೆ ಏನಾಗುತ್ತೆ, ಇವತ್ತು ಬೆಂಗಳೂರು ಭಾಳ ಹತ್ತಿರದಲ್ಲಿರ್ತಕ್ಕಂಥ ಒಂದು ತಾಲೂಕು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಬೆಂಗಳೂರು ಸುತ್ತು 30-40 ಕಿಲೋಮೀಟ್ರ್ ನೀವು ಎಲ್ಲನ ಹೋಗಿ, ಯಾವ ತಾಲೂಕನ್ನ ಹೋಗಿ, ಅತಿ ಹೆಚ್ಚು ಜನಸಂದಣಿ ಅಂದರೆ ವಸತಿ ಪ್ರದೇಶಗಳು, ಮತ್ತು ಇಲ್ಲೆಲ್ಲ ಕಮರ್ಷಿಯಲ್ಲು ಜಾಸ್ತಿ ನಿಮ್ಮಲ್ಲೆಲ್ಲ. ಅಂದರೆ ಜನ ಬರೋರು ಹೋಗೋರು ಜಾಸ್ತಿ ಆಗ್ತಾರೆ. ಅದರಿಂದ ಬಸ್ ಸ್ಟ್ಯಾಂಡು ಅವಶ್ಯಕತೆ ಇದೆ, ಮೆಟ್ರೋ ಕೂಡ ಅವಶ್ಯಕತೆ ಇದೆ. ಅದು ಕೂಡ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅದೇ ರೀತಿ ದಾಬಸ್ಪೇಟೆಗೆ ಒಂದು ಬಸ್ ಸ್ಟ್ಯಾಂಡ್ ಕೇಳಿದರು. ಅದು ಮರ್ತ್ಬಿಟ್ರು ಹೇಳೋವಾಗ, ಅದಕ್ಕೆ ನಾನೇ ಜ್ಞಾಪಿಸ್ತಾ ಇದ್ದೀನಿ. ಹಾಂ, ದಾಬಸ್ಪೇಟೆಗೂ ಕೂಡ ಒಂದು ಟೆಂಡರ್ ಆಗಿದೆ. ನನ್ನನ್ನು ಕೂಡ ಅಲ್ಲೇ ಕರ್ಕೊಂಡು ಹೋಗಿ ತೋರಿಸಿದ್ರು. ಒಂದು ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಜಾಗನೂ ಇದೆ. 3/4 ಎಕರೆನೇ ಏನೋ ಇರಬೇಕದಲ್ಲ, 3/4 ಎಕರೆನೇ ಜಾಗ ಇದೆ. ಅದು ಕೂಡ ಬೇಗ ಅದಕ್ಕೆ ಭೂಮಿ ಪೂಜೆ ನಾನೇ ಬರ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಸರ್ವರಿಗೂ ವಂದನೆಯನ್ನ ಅಭೂತಪೂರ್ವವಾಗಿ ನೆರವೇರಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂತಹ ಸರ್ವರಿಗೂ ಸಹ ತಾಲೂಕು ಆಡಳಿತದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ನನಗಿನ್ನೂ ಅತ್ಯಂತ ಹೆಮ್ಮೆಯ ಸಂತೋಷ ಏನು ಅಂತಂದರೆ, ನನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂಥ ಭಾಳ ದೊಡ್ಡ ದಶಕಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಶಾಸಕನಾದಂಥ ಕೇವಲ 2.5 ವರ್ಷಕ್ಕೆ ಅದಕ್ಕೆಲ್ಲವೂ ಪರಿಹಾರ ತೋರಿಸಿದ್ದೀನಿ ಸರ್ಕಾರದ ಆಶೀರ್ವಾದದಿಂದ ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಖಾಂತರ ಹೇಳಿ, ನಾನು ಸಂತಸವನ್ನು ನನ್ನ ಕ್ಷೇತ್ರದ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಭಾಳ ವಿಜೃಂಭಣೆಯಿಂದ ಸಂತಸ ಪಡ್ತಕ್ಕಂಥ ದಿನ ಇದು ಅಂತಕ್ಕಂಥ ಹೇಳಲಿಕ್ಕೆ ನಾನು ಬಯಸ್ತೀನಿ.